SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈ ವಾರ ಹೆಂಗಿತ್ತು ಸಿನಿಮಾಗಳು ರಿಲೀಸ್ ಆಗಿದೆ, ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿತ್ತು ಅಂತ? ಈಗ ನೋಡಿ, ಕರಾವಳಿ ತುಂಬಾ ರೆಸ್ಪಾನ್ಸ್ ಬಂತು. ಎರಡನೇ ವಾರ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಮ್ಮಲ್ಲಿ. ಈಗ ಮುಂದಿನ ದಿನಗಳಲ್ಲಿ ಅಯೋಗ್ಯ 2 ಆಗ್ತಾ ಇದೀವಿ 7ನೇ ತಾರೀಕಿಂದ. ಅಂದ್ರೆ ಅಯೋಗ್ಯ 1 ಬಂದಿತ್ತು ಸರ್, ಇವಾಗ ಅಯೋಗ್ಯ 2 ಬರ್ತಾ ಇದೆ. ಈಗ ಅಯೋಗ್ಯವನ್ನು ನಮ್ಮ ಚಿತ್ರಮಂದಿರದಲ್ಲಿ ಸೂಪರ್ ಡೂಪರ್ ಕಲೆಕ್ಷನ್ ಬಂತು ಅದ್ರದ್ದು. ಇದು ಅದೇ ನಿರೀಕ್ಷಣೆಯಲ್ಲಿ ಇದ್ದೀವಿ. ಚಿತ್ರ ಕೆಲವು ಟ್ರೈಲರ್ಗಳು ನೋಡಿದ್ವಿ, ತುಂಬಾನೇ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ. ಕೆಲವು ಸಾಂಗ್ಗಳೆಲ್ಲ ಸೂಪರ್ ಡೂಪರ್ ಇದಾವೆ, ಜನ ಮೆಚ್ಕೊಂಡಿದ್ದಾರೆ. ಈ ಚಿತ್ರನೂ ತುಂಬಾ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಈ ಚಿತ್ರ ತುಂಬಾ ಚೆನ್ನಾಗಿದೆ, ನೋಡ್ಬೋದು. 8 ವರ್ಷದ ಹಿಂದೆ ರಿಲೀಸ್ ಆಗಿತ್ತು ಸರ್ ಸಿನಿಮಾ ಅಂತಾನೆ. ಈಗ ಅದು ಪಕ್ಕ ಹಳ್ಳಿ ಸೊಗಡಿನ ಸಿನಿಮಾ, ಬಾರಿ ಚೆನ್ನಾಗಿ ಮಾಡಿದ್ದಾರೆ. ಅದು ನಮ್ಮ ಕನ್ನಡದ ಹೀರೋಯಿನ್ ರಚಿತಾ ರಾಮ್ ಅವರು ತುಂಬಾನೇ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಕೆಲವು ಫ್ರೇಮ್ಗಳೆಲ್ಲ ಟ್ರೈಲರ್ ನೋಡಿದ್ವಿ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರ ತುಂಬಾ ಈಗ ನಾವು ಕೇಳ್ಪಟ್ಟಂಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಈ ಚಿತ್ರ ಪ್ರತಿಯೊಬ್ರು ಕನ್ನಡಿಗರು ನೋಡ್ಬೇಕು, ಈ ಚಿತ್ರವನ್ನು ಗೆಲ್ಸ್ಕೊಡ್ಬೇಕು. ಅವಾಗ ಎಷ್ಟು ಸರ್ ಕಲೆಕ್ಷನ್ ಮಾಡಿತ್ತು ಅಯೋಗ್ಯ ಬಂದಾಗ? ಈಗಾಗ್ಲೇ ನೋಡಿ, ಅಯೋಗ್ಯ 1 ಬಂದಾಗ್ಲೇನೆ ಸೂಪರ್ ಡೂಪರ್ ಆಗಿತ್ತು. ಕಲೆಕ್ಷನ್ ತುಂಬಾ ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಿತ್ರಮಂದಿರದಲ್ಲಿ ಕಲೆಕ್ಷನ್ ಆಗಿತ್ತು. ಆ ಚಿತ್ರ ಸುಮಾರು ನಾವು ಒಂದು 3 ವಾರನ ಏನೋ ಹಾಕಿದ್ದು ಅನ್ಸುತ್ತೆ. ತುಂಬಾನೇ ಚೆನ್ನಾಗ್ ಬಂತು. ಎಲ್ಲಾರನು ಜನ ಬೆಂಬಲಿಸ್ತಾರೆ. ಚಿತ್ರ ಯಾವುದೇ ಚಿತ್ರ ಆದ್ರೂ ಚೆನ್ನಾಗಿರ್ಬೇಕು. ಜನಕ್ಕೆ ಯಾವಾಗ ಟ್ರೈಲರ್ ಅಲ್ಲೇ ತೀರ್ಮಾನ ಮಾಡ್ಬಿಡ್ತಾರೆ ಚಿತ್ರ ಹೇಗಿದೆ ಎತ್ತ ಅಂತೇಳಿ. ನಮ್ ಜನ ಅಷ್ಟು ಬುದ್ಧಿವಂತರಿದ್ದಾರೆ. ಈಗ ಹುಡುಗರು ಇರ್ಬೋದು, ಯುವಕರು ತುಂಬಾನೇ. ಈಗ ಯಾವಾಗ 1-2 ಸೀನ್ ಟ್ರೈಲರ್ ಬಿಡ್ತಾರೋ ಚಿತ್ರ ಹೀಗೆ ಇದೆ ಅಂತೇಳಿ ಅವರು ಕನ್ಫರ್ಮ್ ಮಾಡ್ಬಿಡ್ತಾರೆ. ಆದ್ರಿಂದ ಚಿತ್ರಗಳು ಓಡಕ್ಕೆ ತುಂಬಾನೇ ಇದಾಯ್ತು. ಈಗ ರಚಿತಾ ರಾಮ್ ಅವರು ಮತ್ತೆ ನೀನಾಸಂ ಸತೀಶ್ ಅವರ ಜೋಡಿ 3ನೇ ಬಾರಿ ಆಗ್ತಿರುವಂತದ್ದು. ಹೌದು, ಈಗ ರಚಿತಾ ರಾಮ್ ಅವ್ರದ್ದು ಈಗ ಅವ್ರದ್ದು 3ನೇ ಬಾರಿ ಚಿತ್ರ. ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನು ನಮ್ಮ ಹಿನ್ನೆಲೆ ಹೀರೋಯಿನ್ಸ್ಗಳು ಅವಾಗ ಏನು ಅಳಬ್ರಿದ್ರು, ಜಯಂತಿ ಅವ್ರು ಇರ್ಬೋದು, ಜಯಮಾಲಾ ಅವ್ರು ಇರ್ಬೋದು, ನೀಲಾವತಿ ಅವ್ರು ಇರ್ಬೋದು, ಪಂಡ್ರುಬಾಯಿ ಅವ್ರು ಇರ್ಬೋದು, ಆ ರೀತಿ ಈ ಹೆಣ್ಮಗಳು ಬಾರಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿವರೆಗೂ ಅವ್ರು ಮಾಡ್ಕೊಂಡ್ಬಂದ ರಚಿತಾ ರಾಮ್ ಅವ್ರ ಚಿತ್ರ ಎಲ್ಲ ತುಂಬಾ ಚೆನ್ನಾಗಿದೆ. ಹೆಣ್ಮಗಳು ಬಾರಿ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ಬಂದು ನೋಡಿ. ನೀವು ಒಂದ್ ಸ್ವಲ್ಪ ಅಯೋಗ್ಯ 2 ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ ಆಯ್ತಾ? ಸಿನಿಮಾ ಬಗ್ಗೆ ಇಲ್ಲ, ನಾವು ಚಿತ್ರಮಂದಿರ ಹೆಚ್ಚಿನ ರೀತಿ ನಿರೀಕ್ಷೆ ಇಟ್ಕೊಂಡಿದೀವಿ. ಈ ಚಿತ್ರ ಯಾಕೆಂದ್ರೆ ಈಗಾಗಲೇ ಎಲ್ಲಾ ಸಾಂಗ್ಗಳೆಲ್ಲ ಹಿಟ್ಟಾಗಿರೋದ್ರಿಂದ ಈ ಚಿತ್ರದಲ್ಲಿ ಏನು ನಾವು ಕಳಪೆ ನಂಗೆ ಹೇಳಂಗಿಲ್ಲ. ಸೂಪರ್ ಡೂಪರ್ ಆಗಿ ಬಂದಿದೆ, ಹಾಡುಗಳು ಚೆನ್ನಾಗಿದ್ದಾವೆ. ನಮ್ಮ ನಿರೀಕ್ಷೆ ಹುಸಿ ಆಗಲ್ಲ. ನಮ್ಮ ನಿರೀಕ್ಷೆ ತುಂಬಾ ಚೆನ್ನಾಗಿ ಬಂದಿದೆ. ಹಿಂದೆ ಬಂದಂತ ಏನಮ್ಮಿ ಅನ್ನೋಂಥದ್ದು ಸಾಂಗ್ ಅದು ಭಾರಿ ಚೆನ್ನಾಗಿತ್ತು. ಅದೇ ತರ ಇದ್ರಲ್ಲಿ ಈಗ 1-2 ಸಾಂಗ್ಗಳೆಲ್ಲ ಭಾರಿ ಚೆನ್ನಾಗಿ ಅದು ತುಂಬಾ ಜನ ಮೆಚ್ಕೊಂಡ್ಬಿಟ್ಟಿದ್ದಾರೆ. ಈಗ ಆ ಚಿತ್ರ ಹಾಡುಗಳು ಅಂತೂ ಸೂಪರ್ ಡೂಪರ್ ಆಗಿದೆ. ಪ್ರತಿಯೊಬ್ರು ಬಂದು ಈ ಚಿತ್ರವನ್ನು ನೋಡಿ. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ 7ನೇ ತಾರೀಕು. ಪ್ರತಿಯೊಬ್ರು ಕನ್ನಡಿಗರು ಇರ್ಬೋದು, ಪ್ರವಾಸಿಗರು, ಬೇರೆಯವರು ಇರ್ಬೋದು, ಕನ್ನಡ ಚಿತ್ರವನ್ನು ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ. ಈ ಚಿತ್ರ ಭಾರಿ ಚೆನ್ನಾಗಿದೆ, ಇದರಲ್ಲಿ 2 ಮಾತಿಲ್ಲ. ಯಾರು ಮನೇಲಿ ಕೂರ್ಬೇಡಿ. ರಜಾ ದಿನಗಳಲ್ಲಿ ಯುವಕರಿಗಂತೂ ಏನು ಹೇಳುವಷ್ಟೇ ಇಲ್ಲ, ಮುಂಚೂಣಿಯಲ್ಲಿ ಇರ್ತಾರೆ ಅವರೆಲ್ಲ ಚಿತ್ರಮಂದಿರದಲ್ಲಿ. ಹಾಗೆ ಈಗಿನ ಹುಡುಗರು ದಯವಿಟ್ಟು ಈ ಚಿತ್ರನ ಗೆಲ್ಸ್ಕೊಡಿ. ಯಾಕೆಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ. ನಮ್ಮ ಕನ್ನಡ ಚಿತ್ರಕ್ಕೆ ನಾವು ಗೆಲ್ಲಿಸ್ತೇ, ಯಾರು ಗೆಲ್ಸಕ್ಕಾಗುತ್ತೆ? ಹೌದೌದು. ಈಗ ನೋಡಿ, ಈಗ ಸಿನಿಮಾಗಳು ಇರ್ಲಿಲ್ಲ, ಆದ್ರೆ ಈಗ ಒಂದು ಒಳ್ಳೆ ಚಿತ್ರ ಇದು ತುಂಬಾ ಚೆನ್ನಾಗಿ ಬಂದಿದೆ. ಯಾಕೆಂದ್ರೆ ನಾವು ನಿರೀಕ್ಷೆಗೆ ಹೆಚ್ಚು ಇದಾಗಿದೆ ಟ್ರೈಲರ್ ಅಲ್ಲಿ. ಅದರಿಂದ ಪ್ರತಿಯೊಬ್ರು ಕನ್ನಡಿಗರು ನೋಡಿ. 7ನೇ ತಾರೀಕಿನ ಯಾವಾಗ ಬರುತ್ತೆ ನೋಡ್ತೀವಿ. ಇವತ್ತು 5ನೇ ತಾರೀಕು. ಇನ್ನೊಂದು ದಿನ ಎಷ್ಟು ಬೇಗ ಕಳೆಯುತ್ತೆ ಅಂತ ಕಾಯ್ತಾ ಇದ್ವಿ. ಎಲ್ಲಾ ಚಿತ್ರಮಂದಿರಗಳು ಆನ್ಲೈನ್ ಎಲ್ಲ ಪ್ರತಿಯೊಂದು ಬಿಟ್ಟಿದ್ದಾರೆ, ಚೆನ್ನಾಗಿ ಹೋಗ್ತಾ ಇದೆ. ದಯವಿಟ್ಟು ಯುವಕರು ಯಾರು ಮಿಸ್ ಮಾಡ್ಕೊಂಬೇಡಿ, ಈ ಚಿತ್ರ ನೋಡಿ. ರಚಿತಾ ರಾಮ್ ಅವರಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಸಿನಿಮಾ ಹೆಣ್ಮಕ್ಳು ಮಾಡಿರೋ ಎಲ್ಲಾ ಸಿನಿಮಾನು ಇಲ್ಲಿವರೆಗೂ ಗೆದ್ದು ಈ ಚಿತ್ರನ ಗೆಲ್ಸ್ಕೊಡಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.